ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂತು, ಕ್ರಿಸ್ ಗೇಲ್ ಅವರು 2011ರಲ್ಲಿ ಆದಂಥ ಒಂದು ಘಟನೆಯನ್ನು ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ ಕ್ರಿಸ್ ಗೇಲ್ ಅವರು ಏನು ಬಿಚ್ಚಿಟ್ಟಿದ್ದಾರೆ, 2016ರಲ್ಲಿ ಏನಾಗಿತ್ತು ಆರ್ ಸಿ ಬಿ ತಂಡಕ್ಕೆ ಇರ್ಬೋದು, ಕ್ರಿಸ್ ಗೇಲ್ ಆಗಿರ್ಬೋದು, ಎಲ್ಲ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಿಮಗೆ ಕ್ರಿಸ್ ಗೇಲ್ ಅಂದರೆ ಇಷ್ಟ ಇತ್ತ ಇಲ್ವಾ ಅಂತ ಕಮೆಂಟ್ ಮಾಡಿ ಗುರು. ಗೊತ್ತಿರ್ಬೋದು, ಕ್ರಿಸ್ ಗೇಲ್ ಅವರು ಒಳ್ಳೆ ದಿಗ್ಗಜ ಬ್ಯಾಟ್ಸ್ಮನ್ ಅಂತ ಹೇಳಬೇಕು. ಸಿಂಗಲ್ ಎರಡಾಗಿ ಎಷ್ಟೋ ಮ್ಯಾಚ್ನ ಗೆಲ್ಸಿದ್ದಾರೆ ಆರ್ ಸಿ ಬಿ ಪರವಾಗಿ ಕ್ರಿಸ್ ಗೇಲ್ ಅಂತ ಹೇಳಬೇಕು. ಅದೇ 2016ರಲ್ಲಿ ಒಂದು ಘಟನೆ ಆಗಿತ್ತು ಅಂತ ಹೇಳ್ಬೇಕು. ಕ್ರಿಸ್ ಗೇಲ್ ಅವರು ಅನ್ಸೋಲ್ಡ್ ಆಗಿದ್ರು ಆಕ್ಷನ್ ಅಂತ ಹೇಳಬೇಕು. ಅದನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕೊಂಡಿದ್ದಾರೆ. ಕ್ರಿಸ್ ಗೇಲ್ ಇವತ್ತಿನ ಇದರಲ್ಲಿ ಅಂತ ಹೇಳಬೇಕು. ನೋಡ್ತಾ ಇರ್ಬೋದು ಕ್ರಿಸ್ ಗೇಲ್ ಅವರು ಹಾಕೊಂಡಿದ್ದಾರೆ ಅಂತ ಇಷ್ಟಗಾರ ಡೇಟ್ ಆಗಿರುತ್ತೆ ವಿಡಿಯೋ ಮಾಡೋದು ನೋಡೋತ್ತಿಗೆ ನೀವು. ಕ್ರಿಸ್ ಗೇಲ್ ಅವರು ಅನ್ಸೋಲ್ಡ್ ಆಗಿರ್ತಾರೆ ಅಂತ ಹೇಳಬೇಕು. ನಂತರ ಆರ್ ಸಿ ಬಿ ಕರ್ಕೋತಾರೆ 608 ರನ್ ನೋಡಿದ್ದಾರೆ ಅಂತ ಹೇಳಬೇಕು. ಆಗ ಆರ್ ಸಿ ಬಿ ಇದ್ದಂಥ ಪರಿಸ್ಥಿತಿ, ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತ ಅಂದರೆ, ಆರ್ ಸಿ ಬಿ ತಂಡ ನೋಡ್ಬೋದು ಪ್ರಶ್ನೆ ಪಾಯಿಂಟ್ಸ್ ಟೇಬಲ್ 2011ರಲ್ಲಿ 10ನೇ ಸ್ಥಾನದಲ್ಲಿ ಅಂತ ಹೇಳಬೇಕು. 4 ಮ್ಯಾಚ್ ಆಡಿ ಕೇವಲ ಒಂದೊಂದು ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳಬೇಕು. ಆ ನಂತರ ಸೆಕೆಂಡ್ ಪಾಯಿಂಟ್ಸ್ ಟೇಬಲ್ ನೋಡಿ ಗುರು, ಮುಗಿದ ನಂತರ ಪ್ರಶ್ನೆ ಸ್ಥಾನದಲ್ಲಿ ಅಂತ ಹೇಳಬೇಕು 14 ಮ್ಯಾಚ್ ಆಡಿ ಕೇವಲ 4 ಪಂದ್ಯ ಸೋತಿರೋದು ಅಂತ ಹೇಳಬೇಕು. 9 ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳಬೇಕು. ಇದು ನಮ್ಮ ಆರ್ ಸಿ ಬಿ ಕಮ್ಬ್ಯಾಕ್ ಇತ್ತು ಅಂತ ಹೇಳಬೇಕು. ಇದರಲ್ಲಿ ಮೇನ್ ಪಾತ್ರ ವಹಿಸಿದಾರಪ್ಪ ಅಂತಾರೆ ಕ್ರಿಸ್ ಗೇಲ್ ಅಂತ ಹೇಳಬೇಕು. ಇದ್ರ ಬಗ್ಗೆ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು. ನನಗೆ ಆರ್ ಸಿ ಬಿ ತಂಡ ಆಗ ಕರ್ಕೊಂಡು ಮತ್ತೆ ನನ್ನ ಕರ್ಕೊಂಡು ತುಂಬಾ ಖುಷಿ ಆಯಿತು. ಆರ್ ಸಿ ಬಿ ತಂಡ ಆಕ್ಷನ್ ಪಿಕ್ ಮಾಡಿ ತುಂಬಾ ಖುಷಿ ಆಯಿತು. ಅನ್ಸೋಲ್ಡ್ ಆಗಿದೆ, ನನಗೆ ತುಂಬಾ ಬೇಜಾರಾಗಿತ್ತು ಆ ವರ್ಷ ನನಗೆ ಅಂತ ಕ್ರಿಸ್ ಗೇಲ್ ಅವರು ಹೇಳಿದ್ರು ಅಂತ ಹೇಳಬೇಕು. 608 ರನ್ ಅಂತಂದರೆ ಆಗ ತುಂಬಾ ದೊಡ್ಡ ವಿಚಾರ ಅಂತ ಹೇಳಬೇಕು. 2011ರಲ್ಲಿ 618 ರನ್ ಅಂತ ಅಂದರೆ ವಿರಾಟ್ ಕೊಹ್ಲಿ ರೆಕಾರ್ಡ್ ಅಂತ ಹೇಳಬೇಕು. ಅಂದರೆ 900,000 ರನ್ ಅಂತ ಹೇಳಬೇಕು. ಆ ರೀತಿಯ ಸ್ಕೋರ್ ಇತ್ತು ಅಂತ ಹೇಳಬೇಕು ಕ್ರಿಸ್ ಗೇಲ್ದು 2011ರಲ್ಲಿ ಅಂತ ಹೇಳಬೇಕು. ಕ್ರಿಸ್ ಗೇಲ್ ಅವರ ಆಟದ ಬಗ್ಗೆ ನಿಮ್ಗೆ ಏನಂತ ಅನಿಸ್ತಿಂತ ಕಮೆಂಟ್ ಮಾಡಿ. ಮತ್ತು ಆರ್ ಸಿ ಬಿಗೆ ಎಷ್ಟು ಜನ ಬಂದವರು ಎ ಬಿ ಡಿ ಕ್ರಿಸ್ ಗೇಲ್ ಮತ್ತು ವಿರಾಟ್ ಕೊಹ್ಲಿ ಅಂತ ಆಟಗಾರ ಸಿಗೋದಿಲ್ಲ ಅಂತ ಅನ್ಸುತ್ತೆ ಅನ್ನೋದಾಯಿತು ಅಂದರೆ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಅಂತ. ನಮಸ್ಕಾರ. ಜೈ ಆರ್ ಸಿ ಬಿ. ಸರಿ ಕಪ್ ನಮ್ಮದೇ ಗುರು.